Hey friends, welcome back to my new vlog and welcome back to my channel Ambika Shivu Vlogs. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ನೀವೀಗ ಆಲ್ರೆಡಿ ನನ್ನ ಹೇರ್ ಮಾಸ್ಕ್ ವ್ಲಾಗ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ವ್ಲಾಗ್ ಇರುತ್ತಲ್ಲ ಅದನ್ನೆಲ್ಲ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಸೊ ಅದೆಲ್ಲನೂ ಹೋಮ್ ಮೇಡ್ ಪ್ರಾಡಕ್ಟ್ಸಿಂದ ಮಾಡಿರೋದು ಹೇರ್ ಮಾಸ್ಕ್ ಎಲ್ಲನೂ. ಸೊ ಇವತ್ತು ನಾನು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಬೇರೆ ಒಂದು ಬ್ರ್ಯಾಂಡಿಂದ ಯಾವ ಥರ ಸ್ಕಿನ್ ಕೇರ್ ಮಾಡ್ಕೊತೀನಿ ಅಂತ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಇವತ್ತು ಒಂದು ಫೇಸ್ ಪ್ಯಾಕ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಅಂದರೆ ನನಗೆ ಆಲ್ರೆಡಿ ತುಂಬ ಟೈಮ್ಸಿಂದ ಯೂಸ್ ಮಾಡಿದ್ದೀನಿ, ಬಟ್ ನಿಮಗೆ ಫಸ್ಟ್ ಟೈಮ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನಾನು ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೊತೀನಿ ಅಂತ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ನಾನಿವತ್ತು ಫಸ್ಟು ನನ್ನ ಹೇರ್ಸಿಗೆ ಒಂದು ನಾರ್ಮಲ್ ಆಗಿ ಯಾವುದೇ ಥರ ಮಾಸ್ಕ್ ಅಲ್ಲ ಇದು, ಬಟ್ ಸುಮ್ಮನೆ ಅಲೋವೆರಾನ ಸ್ವಲ್ಪ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಅಲೋವೆರಾನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಜಸ್ಟ್ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಲಿಕ್ವಿಡ್ ಥರ ಬರುತ್ತದು. ಇದನ್ನು ನೀಟಾಗಿ ಹಚ್ಕೊಳಕ್ಕಾಗಲ್ಲ. ಈ ಥರ ಇದ್ದರೆ ನೋಡಿ, ಈ ಥರ ಇದ್ದರೆ ನೀಟಾಗಿ ಹಚ್ಚೋಕ್ಕಾಗಲ್ಲ. ನೋಡಿ ಎಷ್ಟು ಜಾರುತ್ತೆ, ನೀಟಾಗಿ ಹಚ್ಚೋಕ್ಕಾಗಲ್ಲ. ಬಟ್ ಅದೇ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ನಿಮಗೆ ಅದು ಲಿಕ್ವಿಡ್ ಥರ ಬರುತ್ತೆ. ಸೊ ಆವಾಗ ನೀವು ನೀಟಾಗಿ ಆಯಿಲ್ ಥರ ಅಪ್ಲೈ ಮಾಡ್ಬೋದು. ಅದಕ್ಕೆ ನಾನು ಇವಾಗ ಒಂದು ಕಂಪ್ಲೀಟಾಗಿ ನೋಡಿ, ಇನ್ನೂ ಸ್ವಲ್ಪ ತೆಗಿಬೇಕು. ನೋಡಿ, ಕಂಪ್ಲೀಟಾಗಿ ಅಲೋವೆರಾನ ಇವಾಗ ಗ್ರೈಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗ್ರೈಂಡ್ ಮಾಡೋಣ ಫ್ರೆಂಡ್ಸ್. ನೋಡಿ ಇವಾಗ ನೋಡಿ ಈ ಥರ ಜೆಲ್ ಆಗಿದೆ ಅಲೋವೆರಾ. ನೋಡಿ ಇವಾಗ ಒಂದು ಸೆಕೆಂಡ್ ಇರಿ, ನನ್ನ ಕೈಯಲ್ಲಿ ತೋರಿಸ್ತೀನಿ. ನೋಡಿ ಇವಾಗ ಈ ಥರ ಇದೆ. ಇದನ್ನು ಈಸಿಯಾಗಿ ಹೇರ್ಸಿಗೆ ಅಪ್ಲೈ ಮಾಡ್ಬೋದು. ಸೊ ಇವಾಗ ಇದನ್ನು ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಹೇರ್ ವಾಶ್ ಹೋಗಬೇಕು. ಅಂದರೆ ಮೇಯ್ನು ನೀಟಾಗಿ ಹೇರ್ಸ್ನ ಈಗ ಹೆಂಗೆ ನಾವು ಸ್ಕಿನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ಥರ ಹೇರ್ಸಿಗೆ ಕೂಡ ಕೊಡಬೇಕು. ಇದೆಲ್ಲ ಒನ್ ಟೈಮ್ ಮಾಡಿ ನಿಮಗೆ ಅಂದರೆ ಇವೆಲ್ಲ ಒನ್ ಟೈಮ್ ಮಾಡಿ ಬಿಡೋ ಅಂಥದ್ದಲ್ಲ ಫ್ರೆಂಡ್ಸ್, ಯಾವಾಗಲೂ ಮಾಡ್ತಾ ಇರಬೇಕು. ಈ ಥರ ನ್ಯಾಚುರಲಾಗಿ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನೋಡಿ, ಕಂಪ್ಲೀಟ್ ಒಂಥರ ಆಯಿಲ್ ಅಪ್ಲೈ ಮಾಡಿರೋ ಥರ ಅನ್ನಿಸ್ತಾ ಇದೆ. ನೋಡಿ, ಕಂಪ್ಲೀಟ್ ಹೇರ್ಸ್ ಇವಾಗ ಮನೆ ಮುಂದೆ ಎಲ್ಲ ಈ ಥರದೊಂದು ಅಲೋವೆರಾನ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಇವೆಲ್ಲ ನ್ಯಾಚುರಲ್ ಆಗಿ ನಮಗೆ ಇವು ಬೆನಿಫಿಟ್ಸ್ ಇದೆ. ಸೊ ಇದಕ್ಕೆಲ್ಲ ಏನು ನಾವೇನು ದುಡ್ಡು ಖರ್ಚು ಮಾಡೋಂಗಿರಲ್ಲ. ಇವಾಗ ನೀವು ಏನೇ ಒಂದು ಹೇರ್ ಕೇರ್ ಸ್ಕಿನ್ ಕೇರ್ಗೆ ಏನು ಮಾಡಬೇಕು ಅಂದರೂ ಮನಿನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಯಾವುದೇ ಥರ ಮನಿ ಇನ್ವೆಸ್ಟ್ಮೆಂಟ್ ಇರಲ್ಲ, ನ್ಯಾಚುರಲ್ ಆಗೇ ಹೋಗ್ಬೋದು. ಸೊ ಇವಾಗ ಈ ಥರ ಸಿಂಪಲ್ಲಾಗಿ ಒಂದು ಹೇರ್ ಮಾಸ್ಕ್ ಆಯಿತು. ಇವಾಗ ಸ್ಕಿನ್ನಿಗೆ ಅಂದರೆ ನನ್ನ ಫೇಸಿಗೆ ಫೇಸ್ ಪ್ಯಾಕ್ ಹಾಕೋಬೇಕು. ಸೊ ಬನ್ನಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ನನ್ನ ಫೇಸ್ಗೆ ಫೇಸ್ ಪ್ಯಾಕ್ ಮಾಡ್ಕೊತಾ ಇರೋದು ಈ ಒಂದು ಪ್ರಾಡಕ್ಟಿಂದ. ನೋಡಿ, ಆಲ್ಸ್ ಗುಡ್ನೆಸ್ ಬೀಟ್ರೋಟ್ ಬ್ಯೂಟಿ ಮಾಸ್ಕ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್ಸ್ ಅಂತ. ಸೊ ಈ ಒಂದು ಬೀಟ್ರೋಟ್ ಪೌಡರಿಂದ ಮತ್ತು ಇನ್ನೊಂದು ಆರೆಂಜ್ ಪೀಲ್ ಅಂತ, ಈ ಎರಡು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನಿವತ್ತು ನನ್ನ ಸ್ಕಿನ್ಗೆ ಫೇಸ್ ಪ್ಯಾಕ್ ಮಾಡ್ಕೊತೀನಿ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಸೊ ನಾನಿವಾಗ ಒಂದು 1/2 ಸ್ಪೂನ್ ಆರೆಂಜ್ ಪೀಲ್ ಪೌಡರ್ನ ಈ ಒಂದು ಬೌಲ್ ಒಳಗಡೆ ಹಾಕ್ತಾ ಇದ್ದೀನಿ. ಸೊ ಇದೇ ಥರ ಇವಾಗ ಬೀಟ್ರೋಟ್ ಪೌಡರ್ ಕೂಡ ಹಾಕಬೇಕು. ಅದೇ ಥರ ಇವಾಗ ಬೀಟ್ರೋಟ್ ಪೌಡರ್ ಕೂಡ ತೊಗೊಂಡಿದ್ದೀನಿ 1/2 ಸ್ಪೂನ್ ಇದ್ರ ಜೊತೆ. ಸೊ ಈಗ ಇವಾಗ ನಾನು ಇದಕ್ಕೆ ಕರ್ಡ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ವಾಟರ್ ಕೂಡ ಯೂಸ್ ಮಾಡ್ಬೋದು. ನಾನಿವಾಗ ಕರ್ಡ್ ಯೂಸ್ ಮಾಡ್ತಾ ಇಲ್ಲ, ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಸ್ಕಿನ್ಗೆ. ನಾನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ಈ ಥರ ತಗೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಪೇಸ್ಟ್ ಮಾಡ್ಕೋಬೇಕು. ಫೇಸ್ ಪೂರ್ತಿ ಅಪ್ಲೈ ಮಾಡಿ
ಇದು ತುಂಬ ಚೆನ್ನಾಗಿದೆ, ನಾನು ತುಂಬ ಟೈಮ್ಸ್ ಯೂಸ್ ಮಾಡಿದ್ದೀನಿ. ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಈ ಒಂದು ಫೇಸ್ ಪ್ಯಾಕ್. ಆರೆಂಜ್ ಪೀಲ್ ಪೌಡರ್ ಸನ್ ಟ್ಯಾನ್ನ ರೆಡ್ಯೂಸ್ ಮಾಡುತ್ತೆ ಮತ್ತು ಒಂದು ಒಳ್ಳೆ ಬ್ರೈಟ್ನಿಂಗ್ ಕೊಡುತ್ತೆ ಸ್ಕಿನ್ಗೆ. ಆಮೇಲೆ ಬೀಟ್ರೋಟ್ ಹಾಕಿರೋದ್ರಿಂದ ಸ್ಕಿನ್ ಎಲ್ಲ ರೆಡ್ ಆಗಿಬಿಡುತ್ತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಏನೂ ಆಗಲ್ಲ, ನ್ಯಾಚುರಲ್ ಆಗಿರುತ್ತೆ. ಇದು ಇನ್ನೂ ಸ್ವಲ್ಪ ಬ್ರೈಟ್ ಆಗುತ್ತೆ. ಈ ಥರ ಒಂದು ಥಿಕ್ ಪೇಸ್ಟ್ ಅಪ್ಲೈ ಮಾಡಬೇಕು. ನಾನು ಇಲ್ಲೂ ಕೂಡ ಹಾಕೊತೀನಿ, ಏನಾಗಲ್ಲ. ನೋಡ್ಕೊಳ್ಳಿ ಎಲ್ಲ ಅದ್ರ ಗ್ಯಾಪ್ ಬಿಟ್ಟಿದ್ರೆ. ಫ್ರೆಂಡ್ಸ್, ಇದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ನ್ಯಾಚುರಲ್ ಗ್ಲೋ ಕೊಡುವಂತಹ ಹರ್ಬಲ್ ಪ್ರಾಡಕ್ಟ್ ಇದು. ಸೊ ಇದು ನಂಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ. ಸೊ ನೀವು ಕೂಡ ಈ ಒಂದು ಆ ಫೇಸ್ ಪ್ಯಾಕ್ನ ನಿಮ್ಮ ಫೇಸ್ಗೆ ಪ್ಯಾಚ್ ಟೆಸ್ಟ್ ಆದಮೇಲೆ ನೀವು ಯೂಸ್ ಮಾಡ್ಬೋದು. ನಿಮ್ಮ ಹ್ಯಾಂಡ್ಗೆ ನೋಡಿ, ಈ ಥರ ಹಿಂಗೆ ಹ್ಯಾಂಡ್ಗೆ ಇಲ್ಲೆಲ್ಲ ಅಪ್ಲೈ ಮಾಡಿ ಇಟ್ಕೊಂಡ್ರೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಇನ್ನೂ ಸ್ವಲ್ಪ ಗ್ಲೋ ಕಾಣಿಸ್ತೀರ, ನೀವು ಸ್ವಲ್ಪ ಬ್ರೈಟಿಂಗ್ ಕಾಣಿಸ್ತೀರ. ನೋಡಿ, ಬೀಟ್ರೋಟ್ ಅಂತೂ ಸ್ಕಿನ್ಗೆ ಎಲ್ಲ ಹೇರ್ಸಿ ಕೂಡ ತುಂಬ ಒಳ್ಳೆಯದು. ಬೀಟ್ರೋಟ್ ಪಲ್ಯ ಇದೆಲ್ಲ ತುಂಬ ಚೆನ್ನಾಗಿ ಯಾವಾಗಲೂ ಮಾಡ್ಕೊತೀನಿ, ತುಂಬ ಹೆಲ್ತಿಗೆ ಒಳ್ಳೆಯದು. ಇವಾಗ ಹ್ಯಾಂಡ್ಗೆ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಸೊ ಈ ಒಂದು ಫೇಸ್ ಪ್ಯಾಕ್ 120 ಮಿನಿಟ್ಸಿಂದ 25 ಮಿನಿಟ್ಸ್ವರೆಗೂ ಇದು ಹೀಗೆ ಇರಬೇಕು. ಅದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಾಗ ಸ್ವಲ್ಪ ಉದುರು ಅಂದರೆ ಅದು ಗಟ್ಟಿ ಅನ್ನಿಸುತ್ತೆ. ಆವಾಗ ನೀವು ಜಸ್ಟ್ ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೋಬೇಕು ಅಷ್ಟೇ. ಬೇರೆ ಯಾವುದೇ ಥರ ಸೋಪ್ ಆಗಿರಲಿ ಅಥವಾ ಬೇರೆ ಯಾವುದೇ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಜಸ್ಟ್ ನಾರ್ಮಲ್ ವಾಟರಲ್ಲಿ ಏನು ಫೇಸ್ ವಾಶ್ ಮಾಡಿ, ಆಮೇಲೆ ಅದು ನಿಮಗೆ ಒಂಥರ ಸ್ಮೂತ್ ಅನ್ನಿಸ್ತಾ ಇರುತ್ತೆ. ಸೊ ಚೆನ್ನಾಗಿ ಗ್ಲೋ ಕೊಡುತ್ತೆ ಈ ಒಂದು ಫೇಸ್ ಪ್ಯಾಕ್. ನಾನು ಯಾವಾಗಾದರೂ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಆರ್ ಮನೆಯಲ್ಲೇ ಇದ್ದಾಗ ಈ ಥರದೊಂದು ಪ್ಯಾಕ್ನ ಹಾಕ್ಕೊತೀನಿ. ಸೊ ಸ್ಕಿನ್ ಬ್ರೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಾರ್ಸ್ ಇದ್ದರೆ ಕಡಿಮೆ ಮಾಡುತ್ತೆ. ತುಂಬ ಚೆನ್ನಾಗಿ ನನ್ನ ಸ್ಕಿನ್ಗೆ ವರ್ಕ್ ಆಗಿದೆ ಈ ಒಂದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಸೊ ಇವೆರಡು ಏನು ಪೌಡರ್ ಅಲ್ಲ, ಇನ್ನೂ ತುಂಬ ಪೌಡರ್ಸ್ಗಳು ನಿಮಗೆ ಪರ್ಪಲಲ್ಲಾಗಿರ್ಬೋದು, ಎಲ್ಲ ಆನ್ಲೈನ್ ಶಾಪಿಂಗಲ್ಲಿ ಸಿಗುತ್ತೆ. ಸೊ ಆಲ್ಪ್ಸ್ ಗುಡ್ನೆಸ್ ಅದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಮಾಯ್ಶ್ಚರೈಸರ್ ಎಲ್ಲ ತುಂಬ ಯೂಸ್ ಮಾಡಿದ್ದೀನಿ, ನನಗಂತೂ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ ಇವಾಗ ನಾನು ಮತ್ತೆ ಈ ಒಂದು ಪ್ಯಾಕ್ನ ತುಂಬ ಟೈಮ್ ಆಲ್ರೆಡಿ ಒಂದು ಇಯರಿಂದನೇ ಯೂಸ್ ಮಾಡ್ತಾಯಿದ್ದೀನಿ. 15 ಡೇಸ್ಗೆ ಒನ್ಸ್ ಆರ್ ಮಂತಲ್ಲಿ ಒಂದು 2-3 ಸಲ ಈ ಥರ ಒಂದು ಫ್ರೀ ಇದ್ದಾಗೆಲ್ಲ ಈ ಥರ ಅಪ್ಲೈ ಮಾಡ್ತೀನಿ. ಸೊ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ, ಇದು ನ್ಯಾಚುರಲ್ ಆಗಿ ಇರೋವಂಥ ಪ್ರಾಡಕ್ಟ್ ಇದು. ನಿಮಗೂ ಏನಾದರೂ ಈ ಒಂದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಲಿಂಕ್ ಏನಾದರೂ ಬೇಕು ಅಂತ ಇದ್ದರೆ ಸೊ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡಿ. ಮತ್ತು ಏನೇ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು, ಇವತ್ತು ನ್ಯಾಚುರಲ್ ಆಗಿರ್ಬೋದು, ಅವ್ರ ಇವತ್ತು ಈ ಥರ ಹರ್ಬಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದೇ ಥರ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಯಾವುದಾಗಿದ್ರೂ ನೀವು ಪ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಬೇಕು. ಸೊ
ಒಂದು ದಿನ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನಿಮ್ಗೆ ಅದು ಸ್ಕಿನ್ಗೆ ಯಾವುದೇ ಥರ ಇರಿಟೇಷನ್ ಆಗಿಲ್ಲ, ಅಂದರೆ ಯಾವುದೇ ಥರ ರೆಡ್ನೆಸ್ ಥರ ಏನಿಲ್ಲ, ನಾರ್ಮಲ್ ಆಗಿದೆ ಅಂತಂದರೆ ನೀವು ನೆಕ್ಸ್ಟ್ ಟೈಮಿಂದ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವಾಗ ತಾನೇ ಪೂಜೆ ಎಲ್ಲ ಆಯಿತು, ಇವಾಗ ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಫಸ್ಟು ನಾನು ಸ್ಕಿನ್ ಕೇರ್ ಹಚ್ಕೊತೀನಿ. ಲಿಪ್ಸ್ ಎಲ್ಲ ತುಂಬ ಕ್ರ್ಯಾಕ್ಸ್ ಆಗಿಬಿಟ್ಟಿದ್ದಾವೆ ನಾನು. ಸೊ ನೆಕ್ಸ್ಟು ನಾನಿವತ್ತು ಯೂಸ್ ಮಾಡ್ತಾರೋ ಸೀರಮ್ ಬಂದು ಪ್ಲಮ್ಮಿಂದ ನಿಯಾಸೆಮೈಡ್ ಅಂತ. ಈ ಒಂದು ಸೀರಮ್ ನನಗೆ ಸಖತ್ ಫೇವ್ರೆಟ್. ಸೊ ಜಸ್ಟ್ ಈ ಥರ ಒಂದು ಡ್ರಾಪ್ ಇಲ್ಲೇ ಕೈಯಲ್ಲೇ ತೊಗೊಂಡಿದ್ದೀನಿ. ಸ್ವಲ್ಪ ವಿಭೂತಿಗೆಲ್ಲ ಹಚ್ಕೊತೀನಿ. ಇನ್ನು ಹೇರ್ಸ್ ಡ್ರೈ ಆಗಿಲ್ಲ, ಲೆಟ್ ಇಟ್ ಡ್ರೈ. ನೆಕ್ಸ್ಟ್ ಬಂದು ಗ್ರೀನ್ ಟೀ ಮ್ಯಾಟಿಫೈಯಿಂಗ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಎಲ್ಲಿ? ಸೊ ನೆಕ್ಸ್ಟ್ ನಾನು ಫೇಸಸ್ ಕೆನಡ ಅವ್ರದ್ದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಕಾಂಪ್ಯಾಕ್ಟ್ ಪೌಡರ್. ಎಲ್ಲಾದರೂ ನಾರ್ಮಲಾಗಿ ಹೋಗ್ಬೇಕು ಅಂದರೆ ನಾನು ಇದೊಂದು ಪೌಡರ್ ಹಚ್ಕೊಂಡ್ಬಿಡ್ತೀನಿ ಅಷ್ಟೇ, ಬೇರೆ ಏನೂ ಹಚ್ಚಲ್ಲ. ಬಟ್ ಸ್ಕಿನ್ ಕೇರ್ ಅಂತೂ ಡೈಲಿ ಮಾಡ್ತೀನಿ, ಬಟ್ ಮೇಕಪ್ ಡೈಲಿ ಮಾಡಲ್ಲ. ಮೇಕಪ್ ಬದಲು ಈ ಥರ ಒಂದು ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊಬಿಡೋದು, ಇಲ್ಲಾಂದರೆ ಕನ್ಸೀಲರಲ್ಲೇ ಕನ್ಸೀಲ್ ಮಾಡ್ಕೊಂಬಿಟ್ರೆ ನಾನು ಅಷ್ಟೇ ಮಾಡೋದು. ಯಾವಾಗಲೂ ಫೌಂಡೇಶನ್ ಆ್ಯಂಡ್ ಏನು ಪ್ರೈಮರ್ ಇವೆಲ್ಲ ಏನು ಜಾಸ್ತಿ ಯೂಸ್ ಮಾಡಲ್ಲ. ಸಿಂಪಲಾಗಿ ಯಾಕೋ ಲೈಟ್ ಆಗ್ಬಿಟ್ಟಿದೆ ಅಷ್ಟೇ. ಆಯಿತು. ಇನ್ನೊಂದ್ಸಲ ಇದು ಆ್ಯಕ್ಚುಲಿ ನಾನು ಬ್ರೌನ್ ಮಾಡ್ಕೊಂಡಿರೋದು. ಸೊ ಇವತ್ತು ನಾನು ಇದೇನು ಲೇಬಲ್ಲೇ ಇಲ್ಲ, ಯಾವುದೋ ಒಂದು ಲಿಪ್ಸ್ಟಿಕ್, ಮತ್ತು ಈ ಕಲರ್ ಲಿಪ್ಸ್ಟಿಕ್ ಫ್ರೆಂಡ್. ಇವತ್ತು ನಾನು ಇದರಲ್ಲಿ ಬಟ್ಟೆ ಇಟ್ಕೊತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್. ನೋಡಿ ಆ ಒಂದು ಏನು ನೋಡಿ, ಒಂದು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಆಗಿದೆ. ಸೊ ಒನ್ ಟೈಮ್ ಯೂಸ್ ಮಾಡೋದಲ್ಲ, ಯೂಸ್ ಮಾಡ್ತಾನೆ ಇರಬೇಕು. ಸೊ ಅಟ್ಲೀಸ್ಟ್ ವೀಕಲ್ಲಿ 2 ಟೈಮ್ಸ್ ಆದರೂ ಈ ಥರ ಒಂದು ಫೇಸ್ ಪ್ಯಾಕ್ ಮಾಡೋದ್ರಿಂದ ಸ್ವಲ್ಪ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದು
ತಕ್ಷಣವೇ ರಿಸಲ್ಟ್ ಬರಲ್ಲ. ಸೊ ನಾವು ಯೂಸ್ ಮಾಡ್ತಾ ಇರಬೇಕು, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡಬೇಕು ರಿಸಲ್ಟ್ ಬರಬೇಕು ಅಂತ ಅಂದರೆ. ಸೊ ಇವಾಗ ಹೇರ್ ಕೂಮ್ ಮಾಡ್ತೀನಿ. ನೋಡಿ ಇದೆಲ್ಲ ಅಲೋವಿರಾದು, ನೋಡಿ ಇದು ಅಲೋವಿರಾ. ಇದು ಹೇರ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ನೀಟಾಗಿ ಒಂಥರ ಅನ್ನಿಸ್ತಾ ಇದೆ. ಅಂದರೆ ಇನ್ನೂ ಹೇರ್ ಫುಲ್ ಡ್ರೈ ಆಗಿಲ್ಲ, ಇನ್ನೂ ಸ್ವಲ್ಪ ಡ್ರೈ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಿಲ್ಕಿ ಸ್ಮೂತಾಗಿ ಅನಿಸುತ್ತೆ ಹೇರ್ಸ್. ಇಲ್ಲಿ ವಿಡಿಯೋದಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೆಯೋ, ಬಟ್ ಇನ್ ರಿಯಲ್ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಈ ಥರ. ಮಾಡ್ತೀನಿ. ಹೆಚ್ಚು ಮಾಡ್ತೀನಿ. ಸೊ ಫ್ರೆಂಡ್ಸ್, ಸಾಕು ಅಂದರೆ ಯಾವಾಗಲೂ ಹೇರ್ಸ್ ಬಿಡೋದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿದರೆ ಈ ಥರ ಹೇರ್ ಮಾಡಿದ್ದೀನಿ. ಸೊ ನನಗೇನಿಲ್ಲಿ ಬೇಬಿ ಹೇರ್ಸ್ ಏನಿಲ್ಲ, ಇಷ್ಟೊಂದು ಬೇಬಿ ಹೇರ್ಸ್ ಏನಿಲ್ಲ. ಇದ್ದರೆ ಈ ಥರ ಹಿಂಗೆ ಹಾಕ್ಕೊಳ್ಳಿ, ಬೇಕಾದರೆ ಈ ಥರ ಮಾಡ್ಕೊಳ್ಳಿ. ಸೊ ಇಷ್ಟೇ ನಂದು ಸಿಂಪಲ್ ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್ ಡೈಲಿ. ಸೊ ಇದೇ ಥರ ಇರುತ್ತೆ, ಯಾವಾಗಲೂ ಸೇಮ್ ರೋಟೀನ್, ಬೇರೆ ಏನೂ ಚೇಂಜಸ್ ಇರಲ್ಲ. ಕೆಲವೊಂದು ಸಲ ಈ ಒಂದು ಪ್ಲಮ್ದು ನಿಯಾಸೈಮೈಡ್ ಇರುತ್ತೆ, ಇಲ್ಲಾಂದರೆ ವೈಟಮಿನ್ ಸಿ ಇರುತ್ತೆ ಸೀರಮ್, ಇಲ್ಲಾಂದರೆ ಕೋಜಿಕ್ ಆ್ಯಸಿಡ್, ಈ ಥರ ಸೀರಮ್ಸ್ಗಳು ಚೇಂಜ್ ಆಗುತ್ತಷ್ಟೇ. ಸೊ ಬೇರೆ ಏನೂ ಚೇಂಜಸ್ ಇಲ್ಲ. ಮತ್ತು ನೈಟ್ ಒನ್ ಟೈಮ್ ಬೇರೆ ಬೇರೆ ಸೀರಮ್ಸ್ ಯೂಸ್ ಮಾಡ್ತೀನಿ ಅಷ್ಟೇ, ಡೈಲಿ ಇಷ್ಟು ಸೀರಮ್ ಯೂಸ್ ಮಾಡ್ತೀನಿ. ಬಟ್ ಇವತ್ತು ನಾನು ಮಾಯ್ಶ್ಚರೈಸರ್ ಅಲ್ಲ, ಏನು ಸನ್ಸ್ಕ್ರೀನ್ ಹಚ್ಚಿಲ್ಲ. ಏನಕ್ಕೆ ಅಂತ ಅಂದರೆ ನಾನು ಊರಲ್ಲಿ ಮರ್ತು ಬಂದುಬಿಟ್ಟಿದ್ದೀನಿ. ಸೊ ಆ ಒಂದು ರೀಸನ್ಗೆ ಇವತ್ತು ಸನ್ಸ್ಕ್ರೀನ್ ಹಚ್ಚಿಲ್ಲ ನಾನು. ಸೊ ಹಂಗೆ ನೋಡಿದ್ರೆ ಇವತ್ತು ಸ್ವಲ್ಪ ಏನು ಬಿಸಿಲಿಲ್ಲ, ಇವಾಗ ಮಳೆಗಾಲ ಆಗಿರೋದ್ರಿಂದ ತೀರಾ ಬಿಸಿಲಿಲ್ಲ. ಆ ಒಂದು ಕಾರಣಕ್ಕೆ ಹೋಗಲಿ ಅಂತ ಎಕ್ಸ್ಕ್ಯೂಸ್ ಮಾಡಿದ್ದೀನಿ. ಬಟ್ ನೀವು ಯಾರೂ ಆ ಥರ ಮಾಡೋಂಗಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ಸೀರಮ್ ಅಪ್ಲೈ ಮಾಡಿದ್ಮೇಲೆ ಸನ್ಸ್ಕ್ರೀನ್ ಹಚ್ಚಲೇಬೇಕು, ಇಲ್ಲಾಂದರೆ ಸ್ಕಿನ್ ಸನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾನಿವತ್ತು ನಾನು ಈಗಲೇ ನೋಡ್ಕೊಂಡಿದ್ದು ಮರ್ತು ಬಂದುಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹಚ್ಚಿಲ್ಲ ಅಷ್ಟೇ, ಇಲ್ಲಾಂದರೆ ನಾನು ಸೀರಮ್ ಯೂಸ್ ಮಾಡ್ತಾ ಇರಲಿಲ್ಲ, ಡೈರೆಕ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ನೀವು ಈ ಒಂದು ತಪ್ಪನ್ನ ಈ ಒಂದು ತಪ್ಪನ್ನ ಮಾಡಬೇಡ್ರಿ. ಸೊ ಸೀರಮ್ ಯೂಸ್ ಮಾಡಿದ್ರೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಹಚ್ಚಲೇಬೇಕು. ಯಾಕಂದರೆ ಬೇಸಿಗೆಗಾಲದಲ್ಲಿ ತುಂಬ ಜಾಸ್ತಿ ಹಚ್ಚಿ, ಬಟ್ ಎಲ್ಲ ಸೀಸನಲ್ಲೂ ಸನ್ಸ್ಕ್ರೀನ್ ಹಚ್ಚಲೇಬೇಕಾಗುತ್ತೆ. ಇವತ್ತೊಂದು ದಿನ ನಾನು ಹಚ್ಚಿಲ್ಲ ಅಷ್ಟೇ, ಬಟ್ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬಿಸಿಲೇನಿಲ್ಲ, ಮತ್ತು ನಾನು ಔಟ್ಸೈಡ್ ಹೋದರೆ ಅಂಬ್ರೆಲಾ ಇಟ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಸ್ಕಾರ್ಫಿಂದ ಕಟ್ಕೊತೀನಿ. ಸೊ ಹಾಗಾಗಿ ಸ್ಕಿನ್ನ ಸನ್ಗೆ ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ಹಾಗಾಗಿ ಇವತ್ತೊಂದಿನ ಎಕ್ಸ್ಕ್ಯೂಸ್ ಅಷ್ಟೇ ನನಗೆ. ಬಟ್ ನೀವು ಈ ಥರ ತಪ್ಪು ಮಾಡಬೇಡಿ, ಓಕೆನಾ? ಸೊ ಬನ್ನಿ ಇವಾಗ ಹೊರಡಬೇಕು. ಸೊ ಇವಾಗ ನಾನು ಹೋಗ್ತಾ ಇರೋದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ತಾ ಇರೋದು. ಸೊ ಅಲ್ಲಿ ನಮ್ಮ ಚಿಕ್ಕತ್ತೆ ಇರೋದು. ಸೊ ಇವಾಗ ಅಲ್ಲಿಗೆ ಹೋಗ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್, ನನ್ನ ಸ್ಕಿನ್ ಕೇರ್ ಮತ್ತು ನನ್ನ ಫೇಸ್ ಮಾಸ್ಕ್ ರೂಟೀನ್ಸ್ ಎಲ್ಲನೂ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.